ನಮಸ್ಕಾರಗಳು. ನಾನು ದೇಶದ ಗರಡಿ ಮನೆ ತರಬೇತಿದಾರ. ನನ್ನ ಹೆಸರು ಡಾಕ್ಟರ್ ಸಾಲ್ಮನ್ ವಿಕ್ಟರ್ ಅಂತ. ನಾನು ಇಲ್ಲಿ ಬಹಳ ಮಕ್ಕಳಿಗೆ ತರಬೇತಿನ ನೀಡ್ತಾ ಬಂದಿದ್ದೀನಿ. ಈ ಗರಡಿ ಮನೆ ವಿಶೇಷತೆ ಏನಂತಂದ್ರೆ, ಸುಮಾರು ಒಂದು 200-250ಕ್ಕೂ ಹಳೆಯ ಗರಡಿ ಮನೆ. ತುಮಕೂರಿನಲ್ಲಿ ಸುಮಾರು ಒಂದು 20-25ಕ್ಕೂ ಹೆಚ್ಚು ಗರಡಿ ಮನೆಗಳಿದ್ವು. ಅದರಲ್ಲಿ ಈಗ ಉಳಿದಿರ್ತಕ್ಕಂಥದ್ದು ಬಹಳ ಪುರಾತನವಾಗಿ ಉಳಿದಿರ್ತಕ್ಕಂಥದ್ದು ದೇಶದ ಗರಡಿ ಮನೆ. ಪೈಲ್ವಾನ್ ಪುಟ್ಟಣ್ಣನವರ ಜ್ಞಾಪಕಾರ್ಥವಾಗಿ ಕಟ್ಟಿಸಿದಂತಹ ದೇಶದ ಗರಡಿ. ಇದರ ಸಂಸ್ಥಾಪಕರು ಹಿಂದೆ ಗುರು ಹಿರಿಯರು ಬಹಳಷ್ಟು ಜನ ಇದ್ದಾರೆ. ಅದರಲ್ಲಿ ಪೈಲ್ವಾನ್ ಪುಟ್ಟಣ್ಣನವರು ಇದನ್ನ ಮುಂದುವರಿಸ್ತಾ ಬಂದು ಇಲ್ಲಿ ತನಕ ಕಾಲಘಟ್ಟಗಳಲ್ಲಿ ನಿಲ್ಲಿಸಿದ್ದಾರೆ. ಅದಾದ ನಂತರ ದೇಶದ ಗರಡಿ ಮನೆ ಪುನಃಸ್ಥಾಪನೆ ಮಾಡಿರ್ತಕ್ಕಂಥವ್ರು ಪೈಲ್ವಾನ್ ಗುಂಡಣ್ಣ ಅಂತೇಳಿ, ಅವ್ರ ಸಮ್ಮುಖದಲ್ಲಿ ಈ ಒಂದು ದೇಶದ ಗರಡಿ ಮನೆ ನಡೀತಾ ಇದೆ. ಸೊ ಇಲ್ಲಿ ಎಲ್ಲ ಮಕ್ಕಳುಗಳು ನಗರ ಭಾಗದಲ್ಲಿರ್ಬೋದು, ಗ್ರಾಮೀಣ ಭಾಗದಲ್ಲಿರ್ಬೋದು, ಎಲ್ಲ ಮಕ್ಕಳುಗಳು ಬಂದು ತರಬೇತಿ ಪಡಿತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ವಂಚಿತರಾಗ್ತಾ ಇದ್ದಾರೆ. ಯಾವ್ದೋ ಒಂದ್ ಕಡೆ ಪ್ರೋಟೀನ್ ಪೌಡರ್ ಇರ್ಬೋದು, ಮತ್ತೆ ಎಕ್ಸರ್ಸೈಸ್ಗಳು ಸರಿಯಾಗಿ ತಿಳ್ಕೊಳ್ತೀರಾ, ವ್ಯಾಯಾಮಗಳು ಸರಿಯಾಗಿ ಮಾಡ್ದಿರಾ, ಯುವ ಜನಕರಲ್ಲಿ ಬಹಳಷ್ಟು ಜನ ಸತ್ತೋಗ್ತಾ ಇರತಕ್ಕಂಥದ್ದು, ಸೈಡ್ ಎಫೆಕ್ಟ್ ಆಗ್ತಾ ಇರತಕ್ಕಂಥದ್ದು, ಈ ತರದ ತೊಂದರೆಗಳು ಬಹಳಷ್ಟು ಆಗ್ತಾ ಇದೆ. ಆದ್ರೆ ನಮ್ಮ ದೇಶದ ಗರಡಿ ಮನೆ ಇಂಡಿಯನ್ ಕಲ್ಚರ್ ಮತ್ತೆ ಇಂಡಿಯನ್ ದಲ್ಲಿ ಇರ್ತಕ್ಕಂತಹ ವ್ಯಾಯಾಮ, ಯೋಗ ಇರ್ಬೋದು, ಕುಸ್ತಿ ಇರ್ಬೋದು, ಇಂತಹ ವ್ಯಾಯಾಮಗಳು ಮಾಡೋದ್ರಿಂದ ಯಾವುದೇ ರೀತಿ ಅನಾಹುತಗಳಾಗೋದಿಲ್ಲ, ದೇಹ ಸದೃಢವಾಗಿರ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ತರಬೇತಿನ ಮಕ್ಕಳಿಗೆ, ಎಲ್ಲಾ ಮಕ್ಕಳುಗಳಿಗೂ ನಾವು ತರಬೇತಿಯನ್ನ ನೀಡ್ತಾ ಇದೀವಿ. ಆಹಾರ ಪದ್ಧತಿ ಇರ್ಬೋದು, ವ್ಯಾಯಾಮ ಮಾಡ್ತಕ್ಕಂಥದ್ದು ಇರ್ಬೋದು, ಸಮಾಜದಲ್ಲಿ ಗುರು ಹಿರಿಯರ ಬಗ್ಗೆ ನಡೆ ನುಡಿಗಳು ಯಾವ ರೀತಿ ಇರಬೇಕು, ಅವನ್ನೆಲ್ಲವೂ ಕೂಡ ನಾವು ಇಲ್ಲಿ ತಿಳಿಸ್ಕೊಡ್ತೀವಿ. ಅವನ್ನೆಲ್ಲವೂ ಕೂಡ ಇಲ್ಲಿ ನಾವು ಕಲಿಸ್ಕೊಡ್ತೀವಿ. ಹೆಚ್ಚಿನ ರೀತಿಯಾಗಿ ಅನೇಕ ಹುಡುಗರು, ಅನೇಕ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಮಕ್ಕಳುಗಳು ಬಂದ್ರೆ ನಾವು ಉಚಿತವಾದಂತಹ ತರಬೇತಿನ ನಾವು ನೀಡ್ತೀವಿ ಇಲ್ಲಿ ದೇಶದ ಗರಡಿ ಮನೆ ವತಿಯಿಂದ. ಈಗಾಗಲೇ ಬಹಳಷ್ಟು ಜನ ಅರ್ಧಂಬರ್ಧ ತಿಳ್ಕೊಂಡು ಮಾಡ್ತಿರ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ. ಅವ್ರು ಯಾವುದೇ ರೀತಿ ಬೇವು ನೀರು ಸರಿಯಾಗಿ ಸುರಿಸದಲ್ಲೇ ಇರ್ತಕ್ಕಂಥವ್ರು, ಅವ್ರು ಅರ್ಧಂಬರ್ಧ ತಿಳ್ಕೊಂಡು ಏನೇನೋ ವಿಚಾರಗಳು ಹೇಳಿ ಆ ಮಕ್ಕಳುಗಳನ್ನ ಹಾದಿ ತಪ್ಪಿಸ್ತಕ್ಕಂಥವ್ರು ಬಹಳಷ್ಟು ಜನ ಕುಸ್ತಿ ಬಗ್ಗೆ ಇದ್ದಾರೆ. ಅದ್ರ ಬಗ್ಗೆ ಎಚ್ಚರಿಕೆಯಿಂದನೂ ಇರಬೇಕು. ಮತ್ತೆ ನುರಿತಂತವರು ಯಾರು ಬೇವು ನೀರು ಸುರಿಸಿ ನಿಜವಾಗ್ಲೂ ಕಷ್ಟಪಟ್ಟಿರ್ತಕ್ಕಂಥ ಗುರುಗಳ ಹತ್ರ ನೀವು ಈ ವಿದ್ಯೆನ ಕಲ್ತು ಮುಂದಿನ ಉಳಿವಿಗಾಗಿ ನಿಮ್ ಕೈ ಜೋಡಿಸ್ಬೇಕಂತ ನಾನು ಈ ಒಂದು ಸಂದರ್ಭದಲ್ಲಿ ಎಲ್ಲರ ಹತ್ರ ನಾನು ಕೇಳ